ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ರಾಯಚೂರು ಜಿಲ್ಲೆಯಲ್ಲಿ ಕೊಲೆಯಾದಂತಹ ಮಧು ಪತ್ತರ್ ಎಂಬ ಯುವತಿಯ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನೀಡ್ತೇನೆ. ಈ ಒಂದು ಘಟನೆಯನ್ನು ಕೆಲವರು ರೇಪ್ ಅಂತ ಹೇಳ್ತಾರೆ, ಇನ್ನು ಕೆಲವರು ಮರ್ಡರ್ ಅಂತ ಹೇಳ್ತಾರೆ, ಇನ್ನು ಕೆಲವರು ಸೂಸೈಡ್ ಅಂತ ಹೇಳ್ತಾರೆ. ಆದರೆ ಮಧು ಎಂಬ ಹುಡುಗಿ ನವೋದಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 5th ಸೆಮ್ ಓದುತ್ತಿರುವಂತಹ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ಲು. ಆಕಸ್ಮಿಕವಾಗಿ ಒಂದು ದಿನ ಇವಳು ಕಾಣೆಯಾಗಿ ಹೋಗ್ತಾರೆ. ಕೆಲವು ದಿನಗಳ ನಂತರ ಅಂದರೆ ಏಪ್ರಿಲ್ 16ರಂದು ರಾಯಚೂರು ನಗರದಲ್ಲಿ ಮಾಣಿಕ್ಯಪುರ ಎಂಬ ದೇವಸ್ಥಾನದ ಸಮೀಪ ಕೊಲೆ ಮಾಡಿ ನೇಣು ಬಿಗಿದ ರೀತಿಯಲ್ಲಿ ಇವರ ಮೃತದೇಹವು ಕಾಣಸಿಗ್ತದೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಇವರು ಶನಿವಾರ ಅಂದರೆ ಏಪ್ರಿಲ್ 13ರಂದು ಸತ್ತು ಹೋಗಿದ್ದಾರೆ ಎಂಬ ಮಾಹಿತಿ ಸಿಗ್ತದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಹುಡುಗನನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಆತ್ಮಹತ್ಯೆ ನಡೆದ ಸಮೀಪ ಮಧು ಅವರ ಬ್ಯಾಗ್ನಲ್ಲಿ ಒಂದು ಲೆಟರ್ ಸಿಗ್ತದೆ. ಅದರಲ್ಲಿ ನನ್ನ ಸಾವಿಗೆ ಯಾರೂ ಕಾರಣರಲ್ಲ, ನನಗೆ ಮಾರ್ಕ್ ಸಿಗಲಿಲ್ಲ ಎಂಬ ಕಾರಣಕ್ಕಾಗಿ ನಾನು ಸೂಸೈಡ್ ಮಾಡ್ತೀನಿ ಎಂದು ಬರೆದಿರ್ತದೆ. ಆದರೆ ಮಧುವಿನ ಫ್ರೆಂಡ್ ಮೇಘನಾ ಎಂಬುವರು ಫೇಸ್ಬುಕ್ನಲ್ಲಿ ಸುದರ್ಶನ್ ಎಂಬ ವ್ಯಕ್ತಿಯಿಂದ ಈ ಮರ್ಡರ್ ನಡೆದಿದೆ ಎಂದು ಪೋಸ್ಟ್ ಮಾಡ್ತಾಳೆ. ಆದರೆ ಸುದರ್ಶನ್ ಎಂಬ ವ್ಯಕ್ತಿಗೆ ಪೊಲಿಟಿಕಲ್ ಪವರ್ ಇರುವುದರಿಂದ ಈತನನ್ನು ಏನು ಮಾಡಲು ಸಾಧ್ಯವಿಲ್ಲ ಎಂದು ಬರೆದಿದ್ದಾಳೆ. ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ಪೊಲೀಸರ ತನಿಖೆಯಿಂದ ತಿಳಿಯಬೇಕಾಗಿದೆ.